ಯುವಕರ ಆಶಾಕಿರಣ, ಜನಪ್ರಿಯ ನಾಯಕರು, ಜೆಡಿಎಸ್ ಮುಖಂಡರು ಗುಬ್ಬಿ ವಿಧಾನಸಭಾ ಕ್ಷೇತ್ರದ ನಾಗರಾಜುರವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಮುಖಂಡರು, ಸ್ನೇಹಿತರು, ಅಭಿಮಾನಿ ಬಳಗದವರು ಶುಭ ಹಾರೈಸಿದರು. ನಮ್ಮ VPS ನಾಗರಾಜರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಕ್ಕೆ ನಾವೆಲ್ಲ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ 2028ಕ್ಕೆ ನಮ್ಮ ಗುಬ್ಬಿ ಕ್ಷೇತ್ರದ ಜನ ಕೈ ಹಿಡಿತಾರೆ. ನಮ್ಮ ಅಣ್ಣನಿಗೆ ಮುಂದಿನ ದಿನಗಳಲ್ಲಿ MLAನೂ ಆಗ್ತಾರೆ. ರೈತರಿಗೆ ಕಷ್ಟ ಸುಖ ಗೊತ್ತಿರ್ತಂಥ ವ್ಯಕ್ತಿ ನಮ್ಮ ನಾಗರಾಜಣ್ಣವರು. ಆದ್ದರಿಂದ ಇವತ್ತು ನಮ್ಮ ಗುಬ್ಬಿ ಕ್ಷೇತ್ರದ ಜನಗಳು ಎಲ್ಲ ನಮ್ಮ ಅಣ್ಣನಿಗೆ ಶುಭ ಕೋರಕ್ಕೆ ಆಲ್ರೆಡಿ ಕರೀತಾ ಇದ್ದಾರೆ, ಇವಾಗ ಹೊರಟಿದ್ದಾರೆ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಅವರ ಕುಟುಂಬಕ್ಕೆ ಶಾಂತಿ, ನೆಮ್ಮದಿ, ಭಗವಂತ ಅಧಿಕಾರ ಎಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಪ್ರಾರ್ಥಿಸ್ತೀವಿ. ನಾವು ಒಬ್ಬ ಮುಸ್ಲಿಮ್ಸ್ ಮುಖಂಡರು. ನಾವು ಈ ಸರಿ ನಮ್ಮ ಗುಬ್ಬಿ ಕ್ಷೇತ್ರದ ನಮ್ಮ ಮುಸಲ್ಮಾನ್ ಬಾಂಧವರು ಎಲ್ಲರೂ ಕೂಡ ಕೈ ಹಿಡಿತಾರೆ ನಮ್ಮ ಅಣ್ಣವ್ರಿಗೆ. ಮುಂದಿನ ದಿನಗಳಲ್ಲಿ MLAನೂ ಆಗ್ತಾರೆ ಅವರು. ಯಾಕಂದರೆ ರೈತರು ಅಂದರೆ ಜನಸೇವೆ ಮಾಡೋ ಅಂಥ ವ್ಯಕ್ತಿ. ಯಾಕಂದರೆ ಮುಂದೆಯಿಂದ ಅವರು ಕಷ್ಟಪಟ್ಕೊಂಡು ಬಂದಿದ್ದಾರೆ, ನೂರಾರು ಜನಕ್ಕೂ ಅನ್ನವನ್ನು ಕೊಟ್ಟು ಸಾಕಿದ್ದಾರೆ. ಆದ್ದರಿಂದ ಈ ಸರಿ 28ಕ್ಕೆ ನಮ್ಮ ಅಣ್ಣ MLA ಆಗ್ತಾರೆ. ಕುಮಾರಸ್ವಾಮಿ ಅಣ್ಣವರು ಕೂಡ ಮುಖ್ಯಮಂತ್ರಿ ಆಗೋದು ಸತ್ಯ. ರೈತರ ಕಷ್ಟ ಸುಖವನ್ನು ಈ 50ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಇನ್ನೂ ಮುಂದೆ ಅವರು ಯಶಸ್ವಿಯಾಗಿ ನಡೀಲಿ ಮತ್ತು ಜನಸೇವೆ ಮಾಡಲಿ ಮತ್ತು ನಮ್ಮ ರೈತಾಪಿ ವರ್ಗದಕ್ಕೆ, ನಮ್ಮ ಗುಬ್ಬಿ ತಾಲೂಕಿಗೆ ಅವರು ಒಳ್ಳೆಯದನ್ನು ಮಾಡಬೇಕು. ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಜನಗಳು ಗೆಲ್ಲಿಸ್ತಾರೆ ಅನ್ನೋ ಒಂದು ಇದಿದೆ, ನಂಬಿಕೆ ವಿಶ್ವಾಸ ಇದೆ. ಹಾಗಾಗಿ ಅವ್ರಿಗೆ ಯಶಸ್ಸು ಸಿಗಲಿ ಈ ಸಂದರ್ಭದಲ್ಲಿ. ಏನು ಇವತ್ತಿನ ದಿನ ನಮ್ಮ ಶ್ರೀಮತಿಯವರು ಹುಟ್ಟುಹಬ್ಬದಕ್ಕೆ ಶುಭ ಕೋರಿದ್ದಾರೆ. ಸಾವಿರಾರು ಜನ ಕಾರ್ಯಕರ್ತ ಬಂಧುಗಳು, ಸ್ನೇಹಿತರುಗಳು, ನಾಯಕರುಗಳು ಶುಭವನ್ನು ಹಾರೈಸಿದ್ದಾರೆ. ಏನು 50 ವರ್ಷ ಹುಟ್ಟಂಥ ಸಂದರ್ಭದಲ್ಲಿ ನಾವು ಬೆಳೆದಂಥ ದಾರಿ, ನಡ್ಕೊಂಡು ಬಂದಂಥ ದಾರಿ ನೆನೆಸ್ಕೊಂಡ್ರೆ ನಾವು ಇಷ್ಟು ಬೇಗ 50 ವರ್ಷ ಆಗಿದೆಯಾ, ಈ ಜನದ ಮಧ್ಯೆ ಈ ನಲ್ಲಿ ನಾವು ಆರಾಮಾಗಿ ನಾವು ಕಳೆದಿದ್ದೀವಿ. ಮತ್ತು ನಾವೆಲ್ಲ ತಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು, ನಾವೆಲ್ಲ ರೈತ ಕುಟುಂಬದಿಂದ ಹುಟ್ಟಿ ಏನೋ ಒಂದು ಜನಸೇವೆ ಮಾಡಬೇಕು ಅಂತ, ನಾವು ರಾಜಕೀಯಕ್ಕೆ ಬರಬೇಕು ಅಂತ ಬಂದಿದ್ದಲ್ಲ. ಏನೋ ನಮ್ಮ ಹುಟ್ಟದವ್ರಿಗೆ ಒಂದು ಕೈದಾದಷ್ಟು ಒಂದು ಜನಸೇವೆ ಮಾಡಬೇಕು ಅಂತ ಒಂದು ಅಂದ್ಕೊಂಡ ಸಂದರ್ಭದಲ್ಲಿ ನಾವು ನಮ್ಮ ಶ್ರೀಮತಿಯವರು ಜಿಲ್ಲಾ ಪಂಚಾಯತಿ ಸದಸ್ಯ ಆದಮೇಲೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ಅದಾದಮೇಲೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ರೈತರ ಪರವಾಗಿ ಏನು ಇದ್ದಂಥ ಪಕ್ಷ ನಮ್ಮ ಕುಮಾರಣ್ಣವರು, ದೇವೇಗೌಡಪ್ಪಾಜಿಯವರು ಕರೆದು ಒಂದು ಅವಕಾಶ ಕೊಟ್ಟರು. 2023ರಲ್ಲಿ ನಾನು ಯಾರು ಅಂತ ಗೊತ್ತಿದ್ದಲ್ಲದೆ ಇದ್ದ ಸಂದರ್ಭದಲ್ಲೂ ಸಹ 43,000ಕ್ಕೂ ಹೆಚ್ಚು ಮತಗಳನ್ನು ನಮ್ಮ ಗುಬ್ಬಿ ತಾಲೂಕು ಜನತೆ ನನಗೆ ಕೊಟ್ಟಿದ್ದಾರೆ ಜನಸೇವೆ ಮಾಡಲಿಕ್ಕೆ. ನಾವು ಗೆದ್ದೇ ಜನಸೇವೆ ಮಾಡಬೇಕು ಅಂತ ಏನಿಲ್ಲ, ಸೋತರೂ ಸಹ ನಾವು ಗೆದಿಯೋದು ಸೋಲೋದು ಒಂದು ಭಾಗ. ಆದರೆ ನಾವು ಜನಸೇವೆ ಒಂದು ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಹೋಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಏನು ನಮ್ಮ ರೈತರ ಪರವಾಗಿ ಏನು ಸುಮಾರು ಕಳೆದ ಬಾರಿ ಏನು ಎಕ್ಸ್ಪ್ರೆಸ್ ಕೆನಲ್ ನಮ್ಮ ತಾಲೂಕಿನಲ್ಲಿ ಏನು ಮಾಗಡಿ ರಾಮನಗರ ಭಾಗಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ ಅಂತ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ರೈತರ ಪರವಾಗಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಆ ನೀರನ್ನ ನಾವು ಎಕ್ಸ್ಪ್ರೆಸ್ ಕೆನಲ್ ನಮ್ಮ ಹೇಮಾವತಿನ ನಾವು ನೀರು ಬಿಟ್ಕೊಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನಾವು ಈ ಬಾರಿ ವಿಶೇಷವಾಗಿ ಏನು ನಾವು ಮನೆಯಲ್ಲಿ ಏನು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇಲ್ಲ. ನಾನು ಗುಬ್ಬಿಗೆ ಹೋಗಬೇಕಾಗಿದೆ. ನಮ್ಮ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ಅವರೆಲ್ಲ ಅಭಿಮಾನಿಗಳು ಬರ್ತ್ಡೇ ಏನು ಹುಟ್ಟುಹಬ್ಬದ ಸಂದರ್ಭಕ್ಕೋಸ್ಕರ ಅವರು ಹೆಲ್ತ್ ಕ್ಯಾಂಪ್ನ ಮತ್ತು ತಾವೆಲ್ಲ ಗಮನಿಸಿರ್ಬೋದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಅದಕ್ಕೋಸ್ಕರ ನಾವು ಮನಗಂಡು ನಮ್ಮ ಕಾರ್ಯಕರ್ತ ಬಂಧುಗಳು ಹೃದಯ ತಪಾಸಣೆಯನ್ನು ಮಾಡತಕ್ಕಂಥ ಹಿರಿಯರಿಗೆ ಮತ್ತು ಹಿರಿಯ ನಾಗರಿಕ ಬಂಧುಗಳಿಗೆ ಹಮ್ಮಿಕೊಂಡಿದ್ದಾರೆ. ಬ್ಲಡ್ ಕ್ಯಾಂಪ್ನು ಸಹ ಹಮ್ಮಿಕೊಂಡಿದ್ದಾರೆ. ಅಲ್ಲಿ ನಾನು ಹೋಗಬೇಕಾಗಿದೆ 12 ಗಂಟೆಗೆ ಅಂತ ಅವರೆಲ್ಲ ಕಾಯ್ತಾ ಇದ್ದಾರೆ. ದಯಮಾಡಿ ನಾವು ಪಾಪ ನಮ್ಮ ಹುಡುಗರು ರಾತ್ರಿ ಆಗಲೂ
ಪ್ರಚಾರವನ್ನು ಮಾಡಿ ಏಜ್ ಆಗಿರೋರಿಗೆ ಕರೆದು ಬನ್ನಿ ನೀವು ತಪಾಸಣೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತ ಬಂಧುಗಳು ಹಮ್ಮಿಕೊಂಡಿದ್ದಾರೆ.